ಓಂ ಶಾಂತಿ. ಶಿವರಾತ್ರಿ ಎಲ್ಲ ಹಬ್ಬಗಳನ್ನು ನಾವು ಹಬ್ಬಗಳನ್ನು ಆಚರಿಸುತ್ತೇವೆ. ಈ ಶಿವನ ಅವತರಣೆ ಹಬ್ಬವನ್ನು ಶಿವರಾತ್ರಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಇದು ಸ್ಥೂಲ ರಾತ್ರಿ ಅಲ್ಲ, ಸ್ಥೂಲ ಹಗಲು ರಾತ್ರಿಯ ವಿಷಯವಲ್ಲ. ಇದು ಇಡೀ ಕಲಿಯುಗದಲ್ಲಿ ಜನರು ಅಜ್ಞಾನದ ಅಂಧಕಾರದಲ್ಲಿದ್ದಾಗ, ಅಂದ್ರೆ ಅಂಧಕಾರ ಅಂತಂದ್ರೆ ಕತ್ತಲೆ ರಾತ್ರಿ, ಇಂಥ ಸಮಯದಲ್ಲಿ ಪರಮಾತ್ಮ ಶಿವ ಜ್ಞಾನ ಸಾಗರ ಈ ಭೂಮಿಯಲ್ಲಿ ಅವತರಣೆಯಾಗಿ ಜ್ಞಾನದ ಪ್ರಕಾಶವನ್ನು ಕೊಟ್ಟಂತಹ ದಿನ ಅಂತ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಶಿವರಾತ್ರಿಯ ಲೌಕಿಕ ಶಿವರಾತ್ರಿಯ ವ್ರತಗಳಿದೆ, ಉಪವಾಸ ಮತ್ತೆ ಜಾಗರಣೆ. ಅಲ್ಲಿ ಉಪವಾಸ ಅಂತಂದ್ರೆ ಅನ್ನ ಆಹಾರ ಬಿಡೋದು ಅಂತ, ಜಾಗರಣೆ ಅಂತಂದ್ರೆ ರಾತ್ರಿಯನ್ನು ನಿದ್ದೆ ಬಿಡೋದು ಅಂತ. ನಿದ್ದೆ ಬಿಟ್ಟು ಅವರು ಭಜನೆ ಅಥವಾ ಬೇರೆ ಏನಾದ್ರು ಕೆಲಸಗಳಲ್ಲಿ ತೊಡಗಿರ್ತಾರೆ. ಆದ್ರೆ ಪರಮಾತ್ಮ ನಮಗೆ ಸತ್ಯ ಶಿವರಾತ್ರಿಯ ಆಧ್ಯಾತ್ಮಿಕ ರಹಸ್ಯವನ್ನ ತಿಳಿಸಿ ನಮ್ಮನ್ನ ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇದು ಪತಿತ ಜಗತ್ತಾಗಿದೆ. ಈ ಜಗತ್ತಿನಲ್ಲಿ ನಾವೆಲ್ಲರೂ ಪತಿತರಾಗಿದ್ದೀವಿ, ಪಾಪಾತ್ಮರಾಗಿದ್ದೀವಿ. ಈ ಪಾಪಗಳನ್ನ ತೊಳ್ಕೊಳ್ಳಕ್ಕೆ ಬೇರೆ ಯಾವ ದಾರಿನೂ ಇಲ್ಲ. ಪರಮಾತ್ಮನ ನೆನಪೊಂದೇ ದಾರಿ. ಅಂದ್ರೆ ಸದಾ ಪರಮಾತ್ಮನ ನೆನಪಲ್ಲೇ ಇರುವಂಥದ್ದೇ ಉಪವಾಸ. ಉಪ ಅಂದ್ರೆ ಹತ್ತಿರ, ವಾಸ ಅಂತಂದ್ರೆ ಅವನನ್ನು ಸದಾ ನೆನಪು ಮಾಡೋದು, ಅವನ ಜೊತೆಗೆ ಇರೋದು ಅಂತ. ಜಾಗರಣೆ ಅಂತಂದ್ರೆ ನಮ್ಮ ಮನಸ್ಸಿನ ಸಂಕಲ್ಪಗಳ ಮೇಲೆ, ನಮ್ಮ ನಡತೆ ಗುಣ ಇದ್ರೆ ಎಲ್ಲರ ಮೇಲೂ ಒಂದು ಜಾಗೃತವಾಗಿರುವಂಥದ್ದೇ ಜಾಗರಣೆ. ಆದ ಕಾರಣ ನಮಗೆ ಈ ಸಂಗಮ ಯುಗದಲ್ಲಿ ನಿತ್ಯ ಶಿವರಾತ್ರಿ ಅಂದ್ರೆ ನಿತ್ಯ ಉಪವಾಸ, ನಿತ್ಯ ಜಾಗರಣೆ ಇದರ ಆಧ್ಯಾತ್ಮಿಕ ರಹಸ್ಯವಾಗಿದೆ. ಅಂದ್ರೆ ನಾವು ಪರಮಾತ್ಮನನ್ನು ನೆನಪು ಮಾಡ್ತಾ ಮಾಡ್ತಾ ಒಂದು ನಮ್ಮ ಪಾಪವನ್ನ ಭಸ್ಮ ಮಾಡ್ಕೋತೀವಿ, ಇನ್ನೊಂದು ಮುಂದಿನ ಸತ್ಯಯುಗಕ್ಕೆ ನಾವೇ ದೇವಾತ್ಮಗಳಾಗಿ ಹೋಗುವಂತಹ ಗುಣಗಳನ್ನ ಧಾರಣೆ ಮಾಡ್ಕೋತೀವಿ. ಅದಕ್ಕೋಸ್ಕರ ಇಂತಹ ಒಂದು ಶ್ರೇಷ್ಠ ಶಿವರಾತ್ರಿಯ ದಿವಸವನ್ನ ಇಂದು ನಾವಿಲ್ಲಿ ಕುಂದಾಪುರದ ಸೇವಾ ಕೇಂದ್ರದಲ್ಲಿ ನಿಮಿತ್ತ ಅಕ್ಕ ಅವರು ಹಮ್ಮಿಕೊಂಡಿದ್ದಾರೆ. ಸೊ ಇದರ ಬಗ್ಗೆ ಒಂದು ಸಣ್ಣ ಗೀತೆಯನ್ನ ರಚನೆ ಮಾಡಿದ್ದೀನಿ. ಇದು ತುಂಬಾ ವರ್ಷಗಳ ಹಿಂದೆ ಇದಕ್ಕೆ ರಾಗ ಹಾಕಿಲ್ಲ, ಹಾಗೆ ಹಾಡ್ತೀನಿ. ಶಿವ ತಾನು ಬಂದಿಹನು ಶಿವರಾತ್ರಿಯಂದು, ಶಿವ ತಾನು ಬಂದಿಹನು ಶಿವರಾತ್ರಿಯಂದು, ಅಜ್ಞಾನದ ಕಾಲಿರುಳಲಿ ಬೆಳಕಿಯಲೆಂದು, ಸ್ವಯಂಭೂ ಶಿವ ಜ್ಞಾನೇಶ್ವರ ಅತಿ ಸೂಕ್ಷ್ಮ ಬಿಂದು, ಸರ್ವಜ್ಞ ಸರ್ವೇಶ್ವರ ಗುಣದಲ್ಲಿ ಸಿಂಧು, ಶಿವ ತಾನು ಬಂದಿಹನು ಶಿವರಾತ್ರಿಯಂದು. ಪರಜ್ಯೋತಿ ಪರಮಾತ್ಮ ಬ್ರಹ್ಮನ ತನುವಲಿ ಬಂದು, ಸತ್ಯ ಗೀತಾ ಜ್ಞಾನ ಬೋಧಿಸುತ್ತಿಹರಿಂದು, ಸರ್ವಾತ್ಮರ ಕರ್ಮಗಳ ಬಂಧನವ ಬಿಡಿಸುತ್ತ ಧರ್ಮ ಸ್ಥಾಪನೆಗೆ ಅವತರಿಸಿಹರಿಂದು, ಶಿವ ತಾನು ಬಂದಿಹನು ಶಿವರಾತ್ರಿಯಂದು. ಭಕ್ತಾತ್ಮರಿಗೆ ಭಕ್ತಿಯ ಫಲ ನೀಡಲೆಂದು, ಮುಕ್ತಿ ಜೀವನ್ ಮುಕ್ತಿಯ ಪಥ ತೋರಲೆಂದು, ಭವಸಾಗರ ದಾಟಿಸುವ ಅಂಬಿಗನು ತಾ ಶಿವನು, ಕ್ಷೀರ ಸಾಗರದೆಡೆಗೆ ಕರೆದೊಯ್ಯಲೆಂದು, ಶಿವ ತಾನು ಬಂದಿಹನು ಶಿವರಾತ್ರಿಯಂದು. ಶಿವನ ನೆನಪೇ ಸತ್ಯ ಉಪವಾಸವಯ್ಯ, ಶಿವನಾಮದಲ್ಲಿ ನಡೆಯುವುದೇ ಜಾಗರಣೆಯಯ್ಯ, ಶಿವಜ್ಞಾನದ ಬೆಳಕಿನಲ್ಲಿ ಶಿವನಾಮದ ಬಲದಲ್ಲಿ ಪಾವನವಾಗುವ
ಮಾವೋಲವ ಸೃಷ್ಟಿಗೆಂದು ಶಿವ ತಾನು ಬಂದಿಹನು ಶಿವರಾತ್ರಿಯಂದು ಅಜ್ಞಾನದ ಕಾರಿರುಳಲಿ ಬೆಳಕಿಯಲೆಂದು ಸ್ವಯಂಭೂ ಶಿವ ಜ್ಞಾನೇಶ್ವರ ಅತಿ ಸೂಕ್ಷ್ಮವೆಂದು ಸರ್ವಜ್ಞ ಸರ್ವೇಶ್ವರ ಗುಣದಲ್ಲಿ ಸಿಂಧು. ಓಂ ಶಾಂತಿ. ಓಂ ಶಾಂತಿ.